ನಾವು ತಮ್ಮಂದಿರು 3 ಜನ, ನಮ್ಮಪ್ಪ ನಾರಾಯಣಪ್ಪ ಅಂತ, ಮಕ್ಕಳು 3 ಜನ. ಅದರಲ್ಲಿ ಒಬ್ಬ ಬೆಂಗಳೂರಲ್ಲಿದ್ದಾನೆ ಲಾಸ್ಟವನು, ಸೆಂಟ್ರವನು ನಾನು ಇಲ್ಲೇ ಇದ್ದೀವಿ. ಈ ಸೆಂಟ್ರವನು ಇಲ್ಲಿ ತಿಪ್ಪೆ ಹಾಕಿ ಇದರಿಂದ ನನಗೆ ಅನಾನುಕೂಲ ಆಗ್ತಾಯಿದೆ. ಸೊಳ್ಳೆಗಳ ಕಾಟ ಜಾಸ್ತಿ ಆಗಿ ಮಕ್ಕಳಿಗೆ ಡೆಂಗು ಬಂದಿದೆ. ಇದರಿಂದ ಊರಿನ ಗ್ರಾಮಸ್ಥರು ಬಂದು ಹೇಳಿದ್ರೂ ಯಾರೂ ಸರಿಪಡಿಸ್ತಾ ಇಲ್ಲ. ಅವನು ತಿದ್ದುಕೊಳ್ತಾ ಇಲ್ಲ, ಎತ್ತಲ್ಲ ಅಂತ ಅವ್ರ ಮೇಲೇ ಗಲಾಟೆಗೆ ಹೋಗ್ತಾನೆ, ನಮ್ಮ ಮೇಲೇನು ಗಲಾಟೆಗೆ ಬರ್ತಾನೆ. ಪದೇ ಪದೇ ಗಲಾಟೆ ಮಾಡ್ತಾನೆ ಇರ್ತಾನೆ ಇಲ್ಲಿ ಮನೆ ಹತ್ರ. ಇದರಿಂದ ಅದನ್ನ ಎತ್ತಗೆಲ್ಲ ಪ್ರಯತ್ನ ಮಾಡಿ ಮಕ್ಕಳಿಗೆ ಡೆಂಗು ಬಂದು ಜ್ವರ ಓವರ್ ಆಗಿದೆ. ಇದರಿಂದ ಸರಿಪಡಿಸ್ಬೇಕಂದ್ರೆ ಸಂಬಂಧ ಈ ರೀತಿ ಖಾಲಿ ಮಾಡಿ ಮಕ್ಕಳಿಗೆ ತೊಂದರೆ ಇದೀವಿ. ಊರಿನ ಗ್ರಾಮಸ್ಥರು ಸಹ ಬಂದು ಹೇಳಿದ್ದಾರೆ. ಏನು ಹೇಳ್ತಾರೆ ಅವಾಗ? ನಾವು ಎತ್ತಲ್ಲ ಅಂತ ಹೇಳ್ತಾರೆ. ಯಾರ ಕೈಯಲ್ಲಿ ಏನಾಗುತ್ತೆ ಮಾಡ್ಕೊಳ್ಳಿ, ನಾವು ಎತ್ತಲ್ಲ ಅಂತ. ನಿಮಗೆ ತಿಪ್ಪೆ ಇರೋದು, ತಿಪ್ಪೆಯಿಂದ ಡೆಂಗು ಬರ್ತಾ ಇದೆ, ಜ್ವರ ಬರ್ತಾ ಇದೆ. ನಂಗೆ ಕಾಂಪೌಂಡ್ ಹಾಕ್ಕೊಳ್ಳೋಕ್ಕೆ ಅನಾನುಕೂಲ ಮಾಡ್ತಾ ಇದ್ದಾರೆ. ಇಲ್ಲಿ ಓಡಾಡೋಕ್ಕೂ ಅವ್ರಿಗೂ ತೊಂದರೆ ಆಗ್ತಾ ಇದೆ, ನಮಗೂ ತೊಂದರೆ ಆಗ್ತಾ ಇದೆ. ಮಕ್ಕಳೆಲ್ಲ ಬಂದು ಸೊಳ್ಳೆಗಳು ವಿಪರೀತ ಸೊಳ್ಳೆ ಬರ್ತದೆ. ಮಕ್ಕಳು ಆಚೆ ಬಿಡೋಕ್ಕಾಗಲ್ಲ. ಅವನ ಮಗನ ಬಂದು ಇಲ್ಲೆಲ್ಲ ತಿಪ್ಪೆನಲ್ಲೇ ಇಡ್ತಾನೆ ಕೈ. ಆ ಕಡೆ ಚಿರಂಡಿ ಐತೆ, ಆ ಕಡೆ ಹೋಗ್ತಾನೆ. ಅದರಿಂದ ನಾನು ಕಾಂಪೌಂಡ್ ಹಾಕ್ಕೋಬೇಕು ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಅದಕ್ಕೂ ತೊಂದರೆ ಮಾಡ್ತಾ ಇದ್ದಾರೆ. ಹಾವುಗಳು ಸಹ ಇಲ್ಲಿ ಬರ್ತಾ ಇರ್ತವೆ, ಆ ಮನೆಯಲ್ಲೆಲ್ಲ ನುಗ್ತಾ ಇರ್ತವೆ ಹಾವುಗಳು. ಒಂದ್ಸಲಿ ಮನೆಯಲ್ಲಿ ನುಗ್ಗಿರೋದು ಒಬ್ಬ ಮುಳ್ಳಿ ಎಂಬ ಅವನು ಹಿಡ್ಕೊಂಡು, ಅದು ಸಹ ಫೋಟೋ ಸಮೇತ ಇದೆ, ಹಿಡ್ಕೊಂಡು ಆಚೆ ಬಿಟ್ಟಿದ್ದಾರೆ. ಚಿಕ್ಕ ಮಕ್ಕಳಿಗೆ ಅನಾನುಕೂಲ ಆಗ್ತದೆ. ಇದಕ್ಕೂ ಅರ್ಜಿ ಕೊಟ್ಟಿದ್ದೀವಿ. ಮತ್ತು ಹಾಸ್ಪಿಟ್ಲವರು ಬಂದು ಮಾಜರ್ ಮಾಡ್ಕೊಂಡು ಬರ್ಕೊಂಡು ಹೋಗಿದ್ದಾರೆ. ಇದೆಲ್ಲ ಖಾಲಿ ಮಾಡಿಸ್ಬೇಕು. ಖಾಲಿ ಮಾಡಿಸಿ ನಮಗೆ ಕಾಂಪೌಂಡ್ ಹಾಕ್ಕೊಳ್ಳೋಕ್ಕೆ ಅನಾನುಕೂಲ ಆಗ್ತಾ ಇದೆ. ಅದಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಲಕ್ಷ್ಮಿ ಅಂತ ಇಲ್ಲಿ ನಮ್ಮ ಮೈದಾವರೆ ಹಾಕಿರೋದು ಈ ಕಸ ತಿಪ್ಪೆ. ಮಕ್ಕಳು ಬಂದು ಅದರಲ್ಲೇ ಇರ್ತಾರೆ. ಅವರು ಬಾಗಿಲು ತೆಗಿಯೋಕ್ಕಿಲ್ಲ, ಬಂದು ಅದರಲ್ಲೇ ಇರ್ತಾರೆ. ಅವ್ರನ್ನ ಎಷ್ಟಂತ ಮನೆ ಒಳಗಡೆ ಹಾಕ್ಕೊಂಡಿರೋಕ್ಕಾಗತ್ತೆ? ಅವರು ಎಲ್ಲಂದ್ರೆ ಅಲ್ಲಿ ಹೋಗ್ತಿರ್ತಾರೆ, ಈ ಕಡೆ ಹೊರಟೋಗ್ತಾರೆ, ಆ ಕಡೆ ಹೊರಟೋಗ್ತಾರೆ. ನಮ್ಮ ಯಜಮಾನ್ರು ಬೇರೆ ಇರಲ್ಲ, ಅವ್ರು KSRTC ಡ್ಯೂಟಿಗೆ ಹೊರಟೋಗ್ತಾರೆ. ನನಗೆ ತುಂಬ ಅನಾನುಕೂಲ ಆಗ್ತಾಯಿದೆ. ಅವರು ಎಷ್ಟು ಮನೆಯಲ್ಲಿ ಬಾಗಿಲು ಹಾಕಿದ್ರೂ ಇರ್ತಾ ಇಲ್ಲ, ಬಂದು ಇದರಲ್ಲೇ ಇರ್ತಾರೆ. ಸೊಳ್ಳೆಗಳು ಜಾಸ್ತಿ. ನೈಟ್ ಆದರೆ ಮೆಸ್ ಕಟ್ಕೊಬೋದು, ಬೆಳಗ್ಗೆ ಟೈಮ್ ಮೆಸ್ ಕಟ್ಕೊಳ್ಳೋಕ್ಕಾಗಲ್ಲ. ಬೆಳಗ್ಗೆ ಟೈಮೆಲ್ಲ ಬಂದು ಕಚ್ತಾ ಇರ್ತವೆ. ತುಂಬ ಜಾಸ್ತಿ ಆಗೋಗಿದೆ ಸೊಳ್ಳೆಗಳು. ಅದರಿಂದ 7 ತಿಂಗಳ ಮಗುವಿಂದ ತಿಂಗ್ಳಿಗೆ ಒಂದು 4 ಸಲ ಹಂಗೆ ಜ್ವರ ಬರ್ತಾಯಿದೆ. ಇವಾಗ 1.5 ವರ್ಷ ಆದಮೇಲೆ ಇವಾಗ ಡೆಂಗು ಇದಾಗಿದೆ. 2 ಮಕ್ಳಿಗೂ ಡೆಂಗು ಜ್ವರ ಬಂದಿದೆ ಸರ್. ಇದೀವಿ ಸರ್. ಇದು ನನ್ನ ಮಗು, ದೊಡ್ಡ ಮಗಳು ಎಕ್ಸೈಸ್ ಪೇಪರ್ ಕೊಟ್ಟಿದ್ದೆ ಕೈಗೆ. ಅದು ಕಾಲುವೆನಲ್ಲಿ ಬಿಸಾಕ್ಬಿಟ್ಟು ಬಮ್ಮ ಅಂದರೆ ಅವಳು ಮನೆ ಮುಂದೆ ಆಗಿಬಿಟ್ಟಿದ್ದಾಳೆ. ಆವಾಗ ಗಾಳಿಗೆ ಹಸು ಹಿಂದೆ ಹೊರಟೋಗಿದೆ. ಆ ಹುಡುಗಿ ಕಾಲಲ್ಲಿ ನಮ್ಮ ಮನೆ ಮುಂದೆ ತೊಳೆದಿದ್ದಾಳೆ ಎಕ್ಸೈಸ್ ಪೇಪರ್ಗಳು. ಮಾತಾಡಿದ್ರೆ ಜಗಳಕ್ಕೆ ಬರ್ತಾಳೆ ಸರ್. ಅವುಗಳೆಲ್ಲ ಬರ್ತಾ ಇರ್ತವೆ ಸರ್. ಮಕ್ಕಳೇನು ಅಕಸ್ಮಾತ್ ಏನಾದರೂ ಮಕ್ಕಳ ಕೈಗೆ ಬಿಟ್ಟರೆ ಆವಾಗ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಸರ್ ಅದಕ್ಕೆ ಹೊಣೆ? ಕಾರಣ ಇದೆ ಸರ್. ಇದರಿಂದನೇ ಜಾಸ್ತಿ ಹಾವುಗಳು ಜಾಸ್ತಿ ಆಗಿವೆ ಸರ್. ಈ ಸಂಧಿಗಳಲ್ಲೆಲ್ಲ ಬರ್ತವೆ ಸರ್ ಹಾವುಗಳು.